ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಈಗ ಅತಿ ದೊಡ್ಡ ಸಸ್ಪೆನ್ಸ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಿಡಿದು 1 ತಿಂಗಳು ಕಳೆದಿದ್ದರೂ ರಾಜ್ಯ ಸಚಿವ ಸಂಪುಟ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿಲ್ಲ. 20 ಸಚಿವ ಸ್ಥಾನಗಳು ಇನ್ನೂ ಖಾಲಿ ಉಳಿದಿವೆ. ಆದರೆ ಆ 20 ಕುರ್ಚಿಗಳಿಗಾಗಿ ಬರೋಬ್ಬರಿ 50ರಿಂದ 60 ಶಾಸಕರು ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ. ಒಂದೆಡೆ ರಾಜ್ಯದ 150ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲದಿಂದ ತತ್ತರಿಸುತ್ತಿವೆ. ಇನ್ನೊಂದೆಡೆ ಉತ್ತರ ಕರ್ನಾಟಕದಲ್ಲಿ ನೆರೆಯ ಭೀತಿ ಇದೆ. ಇಂತಹ ಕಷ್ಟದ ಸಮಯದಲ್ಲಿ ಜನರಿಗೆ ಉತ್ತರ ನೀಡಬೇಕಾದ ಸಚಿವರೇ ಇಲ್ಲದೆ ಆಡಳಿತ ಯಂತ್ರ ಕುಂಟುತ್ತಾ ಸಾಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಎಂಟ್ರಿಯಾಗಿದೆ. ಈಗ ಸಚಿವರ ಲಿಸ್ಟ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಯಾರಿಗೆ ಅದೃಷ್ಟ ಒಲಿಯಲಿದೆ, ಯಾರಿಗೆ ಕೈ ತಪ್ಪಲಿದೆ? ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಸಂಪುಟ ವಿಸ್ತರಣೆಯ ಇಂಚಿಂಚು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ದೆಹಲಿ ಅಂಗಳದಲ್ಲಿ ಸಂಪುಟ ಸಸ್ಪೆನ್ಸ್. ವೀಕ್ಷಕರೇ, ಸಚಿವ ಸಂಪುಟ ವಿಸ್ತರಣೆಗೆ ಯಾಕೆ ಇಷ್ಟೊಂದು ತಡವಾಗುತ್ತಿದೆ? ಈ ಮುಂಚೆ ಪರಿಷತ್ ಮತ್ತು ರಾಜ್ಯಸಭೆ ಚುನಾವಣೆಗಳ ನೆಪ ಹೇಳಲಾಗಿತ್ತು. ಅದಾದ ಮೇಲೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸದ ಕಾರಣ ನೀಡಲಾಗಿತ್ತು. ಈಗ ರಾಹುಲ್ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿ ಅಂತಿಮ ಮುದ್ರೆ ಒತ್ತಿಸಿಕೊಳ್ಳಬೇಕಿದೆ. ಜುಲೈ 15ರ ಒಳಗಾಗಿ ಸಚಿವರ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಇಲ್ಲಿರುವ ಅಸಲಿ ಜಟಾಪಟಿ ಅಂದರೆ ಯಾರಿಗೆ ಸ್ಥಾನ ನೀಡಬೇಕು ಅನ್ನೋದು. 140ಕ್ಕೂ ಹೆಚ್ಚು ಶಾಸಕರ ಬಲ ಇರುವ ಕಾಂಗ್ರೆಸ್ನಲ್ಲಿ ಪ್ರತಿಯೊಬ್ಬರೂ ತಮಗೆ ಮಂತ್ರಿಗಿರಿ ಬೇಕು ಅಂತ ಹಠ ಹಿಡಿದಿದ್ದಾರೆ. ಇದುವೇ ಹೈಕಮಾಂಡ್ಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಿರಿಯರು ವರ್ಸಸ್ ಕಿರಿಯರು, ಯಾರಿಗೆ ಒಲಿಯಲಿದೆ ಅದೃಷ್ಟ? ಸಂಪುಟದಲ್ಲಿ ಈ ಬಾರಿ ದೊಡ್ಡ ಬದಲಾವಣೆಗಳಾಗುವ ಮುನ್ಸೂಚನೆ ಇದೆ. ಮೂಲಗಳ ಪ್ರಕಾರ 2ಕ್ಕಿಂತ ಹೆಚ್ಚು ಬಾರಿ ಗೆದ್ದಂತಹ ಶಾಸಕರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಹೆಚ್ಚಿದೆ. ಹಿರಿಯರು ಮತ್ತು ಕಿರಿಯರ ನಡುವೆ ಈಗ ತೀವ್ರ ಪೈಪೋಟಿ ಶುರುವಾಗಿದೆ. ಲಕ್ಷ್ಮಣ ಸವದಿ ಅವರಂತಹ ಹಿರಿಯ ನಾಯಕರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಮಹಿಳಾ ಕೋಟಾದಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರು ಪ್ರಯತ್ನ ನಡೆಸುತ್ತಿದ್ದಾರೆ. ಪ್ರಾದೇಶಿಕವಾರು ಅಂದರೆ ಉತ್ತರ ಕರ್ನಾಟಕ, ಹಳೆ ಮೈಸೂರು ಮತ್ತು ಕರಾವಳಿ ಭಾಗಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಸರ್ಕಾರಕ್ಕೆ ಈಗ ದೊಡ್ಡ ಸವಾಲಾಗಿದೆ. ಸ್ಪೀಕರ್ ಸ್ಥಾನದ ವಿರೋಧಾಭಾಸ. ಯಾಕೆ ಬೇಕು ಮಂತ್ರಿಗಿರಿ? ಇಲ್ಲಿ ಒಂದು ತಮಾಷೆಯ ವಿಷಯ ಅಂದರೆ ಯಾರೂ ಸ್ಪೀಕರ್ ಆಗೋಕೆ ರೆಡಿ ಇಲ್ಲ. ಎಚ್.ಕೆ. ಪಾಟೀಲ್ ಅಥವಾ ದಿನೇಶ್ ಗುಂಡೂರಾವ್ ಅವರ ಹೆಸರು ಸ್ಪೀಕರ್ ಸ್ಥಾನಕ್ಕೆ ಕೇಳಿ ಬರುತ್ತಿದೆ. ಆದರೆ ನಮಗೆ ಆ ಸ್ಥಾನ ಬೇಡವೇ ಬೇಡ, ಕೊಟ್ಟರೆ ಸಚಿವ ಸ್ಥಾನ ಕೊಡಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಯಾಕೆ ಹೀಗೆ ಅಂತ ನೀವು ಕೇಳಬಹುದು. ಮೂಲಗಳ ಪ್ರಕಾರ ಮಂತ್ರಿ ಸ್ಥಾನದಲ್ಲಾದರೆ ಕ್ಷೇತ್ರಕ್ಕೆ ಕೆಲಸ ಮಾಡಿಸಲು ಹೆಚ್ಚಿನ ಅನುದಾನ ಸಿಗುತ್ತದೆ, ಶಕ್ತಿ ಇರುತ್ತದೆ. ಆದರೆ ಸ್ಪೀಕರ್ ಆದರೆ ಸಚಿವರ ಮನೆ ಮುಂದೆ ಹೋಗಿ ಕೆಲಸ ಕೇಳಬೇಕಾಗುತ್ತದೆ. ಜನಸಾಮಾನ್ಯರ ಕೈಗೆ ಸಿಗುವುದು ಕಷ್ಟವಾಗುತ್ತದೆ ಎಂಬ ಭಾವನೆ ನಾಯಕರಲ್ಲಿ ಮನೆ ಮಾಡಿದೆ. ಸಂವಿಧಾನಬದ್ಧವಾದ ಅತ್ಯುನ್ನತ ಸ್ಥಾನವನ್ನೇ ಬೇಡ ಅನ್ನುವ ಪರಿಸ್ಥಿತಿ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಉಂಟಾಗಿದೆ. ಆಡಳಿತ ವೈಫಲ್ಯದ ಆರೋಪ. ಜನರ ಸಮಸ್ಯೆಗಳೇನು? ಒಂದು ಕಡೆ ರಾಜಕೀಯ ಜಟಾಪಟಿ ನಡೆಯುತ್ತಿದ್ರೆ ಇನ್ನೊಂದೆಡೆ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ. ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಸದಸ್ಯರಿಲ್ಲ. ಆಡಳಿತ ಯಂತ್ರ ಕೇವಲ ಅಧಿಕಾರಿಗಳ ಕೈಯಲ್ಲಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಮಾತನ್ನೇ ಕೇಳುತ್ತಿಲ್ಲ ಎಂಬ ದೂರುಗಳು ಕೇಳಿ ಬರುತ್ತಿವೆ. ಬಿಜೆಪಿ ವಕ್ತಾರರು ಆರೋಪಿಸುವಂತೆ 150ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲದಿಂದ ತತ್ತರಿಸುತ್ತಿವೆ. ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿ ಇದೆ. ಕೃಷಿ ಸಚಿವರೇ ಇಲ್ಲದೆ ರೈತರ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ. ಈ ಅಸ್ತವ್ಯಸ್ತ ಆಡಳಿತಕ್ಕೆ ಸಚಿವ ಸಂಪುಟದ ವಿಳಂಬವೇ ಕಾರಣ ಅನ್ನೋದು ವಿರೋಧ ಪಕ್ಷಗಳ ಪ್ರಬಲ ಟೀಕೆ. ಬಿಜೆಪಿಯ ಟೀಕೆ ವರ್ಸಸ್ ಕಾಂಗ್ರೆಸ್ನ ಸಮರ್ಥನೆ. ಈ ರಾಜಕೀಯ ಕಿತ್ತಾಟದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ಸಮರ ನಡೆಯುತ್ತಿದೆ. 2019ರಲ್ಲಿ ಬಿಜೆಪಿ ಸರ್ಕಾರ ಕೂಡ ಒನ್ ಮ್ಯಾನ್ ಕ್ಯಾಬಿನೆಟ್ ತರ ಇರಲಿಲ್ವಾ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡುತ್ತಿದೆ. ಯಡಿಯೂರಪ್ಪನವರು ಒಬ್ಬರೇ 25 ದಿನ ಆಡಳಿತ ನಡೆಸಿದ್ದನ್ನು ಕಾಂಗ್ರೆಸ್ ನಾಯಕರು ಇಲ್ಲಿ ನೆನಪಿಸುತ್ತಿದ್ದಾರೆ. ಆದರೆ ಬಿಜೆಪಿ ವಾದ ಬೇರೆ ಇದೆ. ಜನರು ಕಷ್ಟದಲ್ಲಿದ್ದಾಗ ನೀವು ದೆಹಲಿಗೆ ಅಲಿಯುತ್ತಿದ್ದೀರಿ, ರಾಜ್ಯದ ಜನರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಅವರು ಗುಡುಗುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಮಾತ್ರ 4-5 ದಿನದಲ್ಲಿ ಎಲ್ಲವೂ ಸರಿಯಾಗುತ್ತೆ, ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಅವರು ಈಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ಪರಿಹಾರಕ್ಕೆ ಸೂಚನೆ ನೀಡಿದ್ದಾರೆ ಅಂತ ಸಮರ್ಥಿಸಿಕೊಳ್ಳುತ್ತಿದ್ದಾರೆ.
ಪರಿಹಾರ ಯಾವಾಗ? ಜುಲೈ 15ರ ಗಡುವು. ವೀಕ್ಷಕರೇ, ಇಷ್ಟೆಲ್ಲ ಗೊಂದಲಗಳ ನಡುವೆ ಈಗ ಎಲ್ಲರ ಕಣ್ಣು ಜುಲೈ 15ರ ಮೇಲೆ ನೆಟ್ಟಿದೆ. ಆಷಾಢ ಮಾಸ ಶುರುವಾಗುವ ಮೊದಲೇ ಸಚಿವರ ಪಟ್ಟಿ ಫೈನಲ್ ಆಗಬೇಕಿದೆ. ಇಲ್ಲದಿದ್ದರೆ ಮತ್ತೆ 1 ತಿಂಗಳು ವಿಳಂಬವಾಗುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಅಂತಿಮವಾಗಿ ಯಾರಿಗೆ ಸ್ಥಾನ ನೀಡುತ್ತಾರೆ? ಜಾತಿವಾರು ಮತ್ತು ಪ್ರಾದೇಶಿಕವಾರು ಲೆಕ್ಕಾಚಾರಗಳು ಹೇಗೆ ವರ್ಕೌಟ್ ಆಗುತ್ತವೆ? ಮಂತ್ರಿಗಿರಿ ಸಿಗದವರು ಬಂಡಾಯ ಹೇಳ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಇನ್ನೊಂದು ವಾರದಲ್ಲಿ ಉತ್ತರ ಸಿಗಲಿದೆ. ಆಡಳಿತ ಯಂತ್ರ ಚುರುಕಾಗಬೇಕಾದರೆ ಪೂರ್ಣ ಪ್ರಮಾಣದ ಸಂಪುಟ ಅನಿವಾರ್ಯವಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕಕ್ಕೆ ಈಗ ಬೇಕಿರೋದು ಕೇವಲ ಸಚಿವರಲ್ಲ, ಜನರ ಕಷ್ಟಕ್ಕೆ ಸ್ಪಂದಿಸುವ ದಕ್ಷ ಸಚಿವರು. ಯಾರನ್ನಾದರೂ ಸಚಿವರನ್ನಾಗಿ ಮಾಡಿ, ಆದರೆ ರಾಜ್ಯದ ಅಭಿವೃದ್ಧಿ ನಿಲ್ಲಬಾರದು ಅನ್ನೋದೇ ಸಾಮಾನ್ಯ ಜನರ ಆಶಯ. ವೀಕ್ಷಕರೇ, ನಿಮ್ಮ ಪ್ರಕಾರ ಯಾರು ಮಂತ್ರಿ ಆಗಬೇಕು? ಯಾರಿಗೆ ಅರ್ಹತೆ ಇದೆ ಅಂತ ನೀವು ಅಂದುಕೊಳ್ಳುತ್ತೀರಿ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.